ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಈ ನಡುವೆ ಮಾಡೋಕ್ಕೆ ಆಗ್ತಾಯಿಲ್ಲ. ವ್ಲಾಗ್ನ ಮಾರ್ನಿಂಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ಮಾರ್ನಿಂಗ್ ಆಗಲ್ಲ. ನಾನು ಎದ್ದೋಳಷ್ಟರಲ್ಲಿ ಚರಿನೂ ಎದ್ಬಿಡ್ತಾನೆ, ವೀಡಿಯೋ ಮಾಡೋಕ್ಕೂ ಬಿಡ್ತಾನೆ ನನಗೆ. ಸೊ ಅದಕ್ಕೆ ಈವ್ನಿಂಗ್ ಟೈಮೇ ಜಾಸ್ತಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಸ್ಕಿಪ್ ಮಾಡೋದೇ ಬೇಡ ಅಂತ ಹೇಳಿ, ಆಗಲಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ರೆಸಿಪಿ ಶೂಟ್ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ವ್ಲಾಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ನಡುವೆ ಮಾರ್ನಿಂಗ್ ಟೈಮ್ ತುಂಬಾ ಥಂಡಿ ಇರುತ್ತೆ, ಇಲ್ಲಂತೂ ತುಂಬಾ ಮನೆ ವಿಪರೀತ ಕೋಲ್ಡಾಗಿರುತ್ತೆ. ಮಾರ್ನಿಂಗ್ ಎದ್ದೊಳಕ್ಕೆ ಕೂಡ ಆಗ್ತಾಯಿಲ್ಲ. ನನಗೇನಂದರೆ ಬೇಗ ಶೀತ ಆಗಿಬಿಡುತ್ತೆ ನೀರಲ್ಲೆಲ್ಲ ಬೇಗ ಎದ್ದು ಕೆಲಸ ಎಲ್ಲ ಮಾಡಿದ್ರೆ. ಸೊ ಅದಕ್ಕೆ ಸ್ವಲ್ಪ ಬಿಸಿಲು ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಬಿಸಿಲು ಕೂಡ ಇಲ್ಲಿ ಜಾಸ್ತಿ ಬರಲ್ಲ, ಕಮ್ಮಿನೇ. ಮನೆ ಆಪೋಸಿಟಲ್ಲಿ ಬರುತ್ತೆ, ಬಟ್ ಅಷ್ಟೊಂದೆಲ್ಲ ಮನೆ ಒಳಗಡೆ ಎಲ್ಲ ಬರಲ್ಲ. ಸೊ ಅದಕ್ಕೆ ಈವ್ನಿಂಗಿಂದನೇ ಈ ನಡುವೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ನೆಕ್ಸ್ಟ್ ಬರೋ ದಿನಗಳಲ್ಲಿ ಮಾರ್ನಿಂಗ್ ಆದರೆ ಮಾರ್ನಿಂಗು ಮಾಡ್ಕೊಳ್ತೀನಿ. ಸೊ ಕೆಲಸ ಎಲ್ಲ ಮುಗೀತು. ಥರ್ಸ್ಡೇ ಈವ್ನಿಂಗ್ ಪೂಜೆ ಕೂಡ ಆಯಿತು. ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ದೆ. ಸೊ ನಾಳೆ ಫ್ರೈಡೇ, ಹೆಂಗಿದ್ರು ಹೂವೆಲ್ಲ ಹಾಕಿ ಪೂಜೆ ಮಾಡ್ಬೋದು. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಸೊ ರಂಗೋಲಿನೂ ಏನೂ ಹಾಕಿಲ್ಲ ನಾನು. ಆ್ಯಸ್ ಯೂಶ್ವಲಾಗಿ ನಾರ್ಮಲಾಗಿ ಏನು ರೊಟೀನ್ ಇರುತ್ತೆ ಅದನ್ನು ಮಾಡಿಕೊಂಡು ಕೆಲಸ ಪೂಜೆ ಎಲ್ಲ ಮುಗಿಸಿ ಶರೀನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿದ್ದೆ. ವೆದರ್ ತುಂಬ ಕೋಲ್ಡ್ ಇತ್ತು ಅಂದ್ರೂ ಅವನ್ನ ಓಡಾಡಿಸ್ಲೇಬೇಕು, ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಲೇಬೇಕು. ಸೊ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲನೂ ಕೂಡ ಖಾಲಿ ಆಗಿತ್ತು. ಒಂದು 4-5 ಐಟಮ್ ಬೇಕಿತ್ತು. ಸರಿ ಆಯಿತು, ಹೋಗಿ ತೊಗೊಂಬರೋಣ ಅಂತೇಳ್ಬಿಟ್ಟು ನಾನು ಚರಿ ಅವನಿಗೆ ಸ್ಕಾಫ್ ಎಲ್ಲ ಕಟ್ಟಿ ಶೂಸ್ ಎಲ್ಲ ಹಾಕ್ಕೊಂಡು, ಅವನದೆಲ್ಲ ಹಾಕ್ಸ್ಕೊಳ್ಳೋ ಮನುಷ್ಯನೇ ಅಲ್ಲ. ಸೊ ಕರ್ಕೊಂಡು ಹೋಗಬೇಕು ಅಂದರೆ ಇದನ್ನೆಲ್ಲ ಹಾಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಸೊ ಕರ್ಕೊಂಡು ಹೋಗಿ ಬಂದೆ ತರಕಾರಿ ಎಲ್ಲ ತೊಗೊಂಡು. ಸೊ ಅವ್ನು ಇವಾಗ ಒಂದು ನಿದ್ದೆ ಮಾಡೋ ಟೈಮು. ಸೊ ಮಲ್ಕೊಂಡಿದ್ದಾನೆ. ಅಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಬಂದೆ. ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಕ್ಯೂಟಾಗಿ ತರಕಾರಿ ಅಂಗಡಿಲೆಲ್ಲ ಓಡಾಡ್ತಾ ಇದ್ದ. ಸೊ ನಾವು ನಾರ್ಮಲಾಗಿ ಹೋಗೋ ಅಂಗಡಿನೇ, ಎಲ್ಲರೂ ಚೆನ್ನಾಗಿ ಪರಿಚಯ ಇದ್ದಾರೆ. ಸೊ ಇವತ್ತು ನಾನೊಂದು ರೆಸಿಪಿನ ತೋರಿಸೋಣ ಅಂತ. ಏನಂತ ಹೇಳಿದ್ರೆ ಓಟ್ಸ್ದು ಬಿಸಿಬೇಳೆ ಬಾತ್. ಇದು ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಗೆ ತುಂಬಾ ಹೆಲ್ಪ್ಫುಲ್. ಬ್ರೇಕ್ಫಾಸ್ಟ್ ಆದರೂ ಆಗ್ಬೋದು, ಇಲ್ಲಾಂದರೆ ನೈಟ್ ಊಟಕ್ಕಾದರೂ ನೀವು ಮಾಡ್ಕೋಬೋದು. ತುಂಬ ಅಂದರೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಈ ಓಟ್ಸ್ದು ರೆಸಿಪಿ ಏನಾದರೂ ಮಾಡಿಕೊಂಡ್ರೆ. ಸೊ ಆದಷ್ಟು ನೀವು ಮಾರ್ನಿಂಗ್ ಟೈಮ್ ಟ್ರೈ ಮಾಡಿ. ಅಪ್ ಟು ನಿಮಗೊಂದು ಮಧ್ಯಾಹ್ನದವರೆಗೂ ಸ್ಟಮಕ್ ಫುಲ್ ಇರುತ್ತೆ, ಬೇಗ ಹಸಿವಾಗೋದು ಅದೆಲ್ಲ ಏನೂ ಆಗೋಲ್ಲ. ಮತ್ತು ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಡಯಾಬಿಟಿಕ್ ಪೇಷಂಟ್ಗಳಿಗೆ ಡೈಜೆಷನ್ ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥದಕ್ಕೆ ಇದು ಫೈಬರ್ ಇರೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಸೊ ಒಂದ್ಸಲ ಟ್ರೈ ಮಾಡಿ, ನಿಮ್ಗೇನಾದರೂ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ. ಸೊ ಯಾವ ಥರ ಏನು ಮಾಡೋದು ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಬನ್ನಿ, ಸ್ವಲ್ಪ ತಂದಿರೋದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಹಾಗೆ ರೆಸಿಪಿ ಕೂಡ ತೋರಿಸ್ಕೊಂಡು ಯಾವ ಥರ ಏನು ಯಾವ ಪ್ರೋಸೆಸ್ಸಲ್ಲಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಯೂಶ್ವಲಿ ಈ ರೆಸಿಪಿನ ಬ್ರೇಕ್ಫಾಸ್ಟಿಗೆ ಮಾಡ್ತೀನಿ ಮಾರ್ನಿಂಗ್ ಟೈಮು, ಬಟ್ ಇವತ್ತು ನೈಟ್ ಟೈಮ್ ತೋರಿಸೋಣ ಅಂತ ಹೇಳಿಬಿಟ್ಟು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹಾಂ, ಬರ್ಡ್ಸಾ? ಎಲ್ಲಿ? ಎಲ್ಲಮ್ಮ ನಡಿ. ಬರ್ಡ್ಸು. ಬಾ ಹೋಗೋಣ. ನಿಧಾನ. ಬಾ ನಿಧಾನ. ಕಮ್ ಬೇಗ ಬಾ, ಮಳೆ ಬರ್ತಾ ಇದೆ ಚರಿಮ್ಮ. ಬನ್ನಿ ಬೇಗ. ಹಿಡ್ಕೊಂಡು ಬರಬೇಕು. ಮುಂದೆ ನೋಡ್ಕೊಂಡು ಇಳಿ. ಕಮ್
ಮುಂದೆ ನೋಡು. ಇಲ್ಲಿ ಚರಿನ ನಾನು ತರಕಾರಿ ಅಂಗಡಿ ಕರ್ಕೊಂಡು ಬಂದೆ. ಸೊ ನೋಡಿ ಅವನು ಯಾವ ಥರ ಹೋಗ್ತಿದ್ದಾನೆ ಅಂತ. ನನಗೆ ವೆಯ್ಟೇ ಮಾಡಲ್ಲ ಅವನು. ಅವನ ಫ್ರೀಯಾಗಿ ಬಿಟ್ಬಿಟ್ರೆ ಸಾಕು, ಎಲ್ಲ ಕಡೆ ಓಡಾಡ್ಕೊಂಡು ಬರ್ತಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ಬದನೆಕಾಯಿ ಎತ್ಕೊಳಕ್ಕೆ ಹೋದ. ಅದಾದಮೇಲೆ ಅಲ್ಲಿ ಇನ್ನೊಂದು ರೂಮ್ ಇದೆ ವೆಜಿಟೇಬಲ್ನ ಸ್ಟೋರ್ ಮಾಡೋದಕ್ಕೆ, ಅಲ್ಲಿ ಹೋಗ್ತಿದ್ದಾನೆ. ಸೊ ಅದಾದಮೇಲೆ ಫೈನಲ್ ಆಗಿ ಅವ್ನಿಗೊಂದೆರಡು ಬದನೆಕಾಯಿ ಕೂಡ ಸಿಕ್ತು. ಅದನ್ನು ಇತ್ಕೊಂಡು ಓಡಾಡ್ತಾ ಇದ್ದಾನೆ ತರಕಾರಿ ಅಂಗಡಿ ಪೂರ್ತಿ. ಸೊ ಅದಾದಮೇಲೆ ನಾನೊಂದು ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು, ಅದನ್ನು ತೊಗೊಂಡು ಬಂದೆ. ತುಂಬಾ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಬಟ್ ಲಾಸ್ಟ್ 10 ಡೇಸ್ಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ತರಕಾರಿ ರೇಟು ಕಮ್ಮಿನೇ ಅನಿಸ್ತು ನನಗೆ. ಲಾಸ್ಟ್ ಟೈಮ್ 96 ರುಪೀಸು ಟೊಮೆಟೊ, 50 ರುಪೀಸ್ ಆನಿಯನ್ ಇತ್ತು. ಬಟ್ ಇವತ್ತು 40 ರೂಪಾಯಿ ಬಂದು ಆನಿಯನ್ನು, 65 ರುಪೀಸ್ ಬಂದು ಟೊಮ್ಯಾಟೊ. ಅದಾದಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ 70 ರುಪೀಸ್ ಇತ್ತು. ಇವತ್ತು 25 ರುಪೀಸು ಒಂದು ಕಟ್ಟು. ಅದಾದಮೇಲೆ ತೆಂಗಿನಕಾಯಿ ಬಂದು 35 ಇತ್ತು, ಇವತ್ತು 32 ರುಪೀಸು. ಮತ್ತು ಯಾಲಕ್ಕಿ ಬಾಳೆಹಣ್ಣು 100 ಇತ್ತು, ಇವತ್ತು 70. ಒಂದು ಸಿಂಗಲ್ ಲೆಮನ್ ಬಂದು 7 ರುಪೀಸು. ಸೊ ನಿಂಬೆಹಣ್ಣೆಲ್ಲ ರೇಟ್ ಏನೂ ಕಮ್ಮಿ ಆಗಿಲ್ಲ, ಅದಷ್ಟೇ ಇದೆ. ಅದಾದಮೇಲೆ ಕ್ಯಾರೆಟ್ ಬಂದು 220 ಏನೋ ಇತ್ತು. ಸೊ ನಾನೊಂದು 1/4 kg ಅಷ್ಟು ತೊಗೊಂಬಂದೆ. ನೋಡೋಣ, 1 ವೀಕಿಗೆ ಆಗೋಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಸಪೋಸ್ ಏನಾದ್ರು ರೇಟ್ ಏನಾದರೂ ಕಮ್ಮಿ ಆದರೆ ತೊಗೊಬೋದಲ್ಲ ಅಂತ ಹೇಳಿ ನಾನೊಂದು 3-4 ದಿನಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟೇ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾನು ಕೊತ್ತಂಬರಿ 1 ಕಟ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಂದು 1/2 ಕಟ್ ತೊಗೊಂಡು ಬಂದೆ. ಸೊ ಇವಾಗ ನಾನು ಅದನ್ನೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳೋಣ ಅಂತ ಎಲ್ಲ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ತರಕಾರಿನ ಯಾವುದೇ ವಾಶ್ ಮಾಡಿ ಇಡ್ತಾ ಇಲ್ಲ, ಎಲ್ಲ ಡೈರೆಕ್ಟಾಗೇ ಇಟ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮಳೆ ಬರ್ತಿರೋದ್ರಿಂದ ಪವರ್ ಪ್ರಾಬ್ಲಮ್ಮು. ಸೊ ಕರೆಂಟ್ ಏನಾದ್ರು ಹೋದಾಗ ಅದರಲ್ಲೆಲ್ಲ ನೀರು ಸೇರುತ್ತೆ. ಸೊ ತರಕಾರಿ ಎಲ್ಲ ಫುಲ್ಲು ಹಾಳಾಗ್ತಿದೆ. ಅದನ್ನು ಒಂದು ಸಲ ತೊಳೆದು ಮತ್ತೆ ಅದನ್ನು ಎತ್ತಿಡೋ ಬದಲು ಡೈರೆಕ್ಟಾಗಿ ಎತ್ತಿಟ್ಕೊಂಡು, ಸೊ ಅದಾದಮೇಲೆ ಯೂಸ್ ಮಾಡೋ ಟೈಮಲ್ಲಿ ನಾವು ನಾರ್ಮಲಾಗಿ ವಾಶ್ ಮಾಡೇ ಮಾಡ್ತೀವಿ. ಸೊ 2 ಸಲ ಏನಕ್ಕೆ ವಾಶ್ ಮಾಡೋದಂತ ಹೇಳಿಬಿಟ್ಟು ನಾನು ಅದೇ ಥರನೇ ಸ್ಟೋರ್ ಮಾಡಿ ಇಟ್ಕೊಂಡೆ. ಸೊ ನನಗೆ ನಾಳೆ ಫ್ರೈಡೆಗೆ ಪೂಜೆಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಬೇಕಿತ್ತು ನೈವೇದ್ಯಕ್ಕೆ. ಸೊ ಅದನ್ನು ಕೂಡ ಎತ್ತಿಟ್ಕೊಂಡು ಈಗ ಈರುಳ್ಳಿನ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಈರುಳ್ಳಿ ಎಲ್ಲ ತೊಗೊಂಡು ಬಂದಮೇಲೆ ಒಂದಿನ ನಾನು ಬಿಸಿಲಲ್ಲಿ ಇಟ್ಟು ಅದಾದಮೇಲೆ ಒಳಗಡೆ ಎತ್ತಿಟ್ಕೊತೀನಿ. ಸೊ ಅದಕ್ಕೋಸ್ಕರ ನನ್ನ ಪಾತ್ರೆನಲ್ಲೇ ಇಟ್ಕೊಳ್ಳೋ ಅಂಥದ್ದು. ಸೊ ಈಗ ನಾನು ತರಕಾರಿ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ. ಈಗ ಫೈನಲ್ ಆಗಿ ಏನು ಅದು ಡಸ್ಟಿಂಗ್ ಇತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಫೈನಲಾಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿತ್ತು, ಇದು ಕೂಡ 10 ರೂಪಾಯಿ ಆಗಿದೆ. ಲಾಸ್ಟ್ ವೀಕ್ ತೊಗೊಂಡು ಬಂದಾಗೆಲ್ಲ 5 ರುಪೀಸು, ಬಟ್ ಇವಾಗ ನೋಡಿದ್ರೆ 10 ರುಪೀಸ್ ಒಂದು ಕಟ್ಟು. ಸೊ ಏನು ಮಾಡೋಕ್ಕಾಗಲ್ಲ, ರೇಟು ಜಾಸ್ತಿ ಆಗ್ತಿದೆ. ಇನ್ಕಮ್ ಅದೇ ಥರ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ಎಷ್ಟೇ ಜಾಸ್ತಿ ಆದರೂ ಗೊತ್ತಾಗಲ್ಲ. ಬಟ್ ಇನ್ಕಮ್ ಕಮ್ಮಿ ಇತ್ತು, ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ಅವ್ರಿಗೆ ಬರ್ಡನ್ ಆಗುತ್ತೆ. ಸೊ ಎಲ್ಲರಿಗೂ ಇದು ಪ್ರಾಬ್ಲಮ್ಮೇನೆ, ತರಕಾರಿ ರೇಟ್ ಜಾಸ್ತಿ ಆಗಿರೋದು. ತರಕಾರಿನೇ ಅಂತ ಅಲ್ಲ, ಎಲ್ಲ ಗ್ರಾಸರಿ ಐಟಮ್ಗಳು ಕೂಡ ತುಂಬಾ ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಜಾಸ್ತಿ ಆದರೂ ಊಟ ಮಾಡೋದನ್ನು ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಇಷ್ಟ ಬಂದಿದ್ದನ್ನು ಮಾಡ್ಕೊಂಡು ತಿನ್ನಲೇಬೇಕಲ್ವಾ. ಸೊ ಏನು ಮಾಡೋದು. ಸೊ ಫೈನಲ್ ಆಗಿ ನಾನು ಎಲ್ಲ ಎತ್ತಿಟ್ಕೊಂಡು, ಸೊ ಇವಾಗ ನಾನು ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಕೆಲವೊಂದು ತರಕಾರಿಗಳನ್ನೆಲ್ಲ ಇಲ್ಲಿ ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ಕ್ಯಾರೆಟು ಮತ್ತು ಹುಳ್ಳಿಕಾಯಿ, ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು. ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಬಟ್ ಅದರಲ್ಲಿ ಒಂದು
ಕಾಲಷ್ಟೇ ಹಾಕ್ತೆ, ಯಾಕಂದರೆ ಖಾರ ಬಂದುಬಿಡುತ್ತೆ. ನಾವು ಬಿಸಿಬೇಳೆಭಾತ್ ಪೌಡರು ಎಲ್ಲ ಯೂಸ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಬಟ್ ಟೇಸ್ಟ್ಗೋಸ್ಕರ ನಾನು ಇಲ್ಲೊಂದು ಅರ್ಧದಲ್ಲಿ ಇನ್ನೊಂದು ಸ್ವಲ್ಪ ಕಾಲು ಭಾಗ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟು, ಒಂದು 6-7 ನಾನು ಹುಳ್ಳಿಕಾಯನ್ನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಒಂದು 3 ಟೊಮ್ಯಾಟೊ, ಒಂದು ಅರ್ಧ ಈರುಳ್ಳಿ, ಅದಾದಮೇಲೆ ಒಂದೇ ಒಂದು ನವಿಲು ಕೋಸಿತ್ತು ಲಾಸ್ಟ್ ವೀಕ್ ತೊಗೊಂಡು ಬಂದಿದ್ದು. ಸೊ ಅದನ್ನೇ ಹಾಕಿ ವೆಜಿಟೇಬಲ್ಸ್ ಎಲ್ಲ ಮಿಕ್ಬಿಡತ್ತೆ ಅಂತೇಳಿ ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಸೊ ಫೈನಲ್ ಆಗಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ರೆಸಿಪಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಓಟ್ಸ್ ಬಿಸಿಬೇಳೆಭಾತ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಓಟ್ಸ್ ತೊಗೊಂಡಿದ್ದೀನಿ, ಪ್ಲೇನ್ ಓಟ್ಸು, ರೋಸ್ಟೆಡ್ ಯಾವುದೂ ಇಲ್ಲ ಇಲ್ಲಿ. ಅಂದರೆ ನಾವು ಫ್ರೈ ಎಲ್ಲ ಏನೂ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಗೆ ಹಾಕೋದು. ಸಫೋಲಾ ಓಟ್ಸ್ ತೊಗೊಂಡಿದ್ದೀನಿ ಪ್ಲೇನು. ಮತ್ತು ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಬೋದು. ಅದಾದಮೇಲೆ ತರಕಾರಿ, ನೀವೆಷ್ಟು ತರಕಾರಿ ತಿಂತೀರಾ, ಯಾವ ಥರ ತರಕಾರಿ ತಿಂತೀರಾ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಹುಳ್ಳಿಕಾಯಿ, ಕ್ಯಾರೆಟು, ಅದಾದಮೇಲೆ ಕ್ಯಾಪ್ಸಿಕಮ್ಮು, ಮತ್ತು ಗೆಡ್ಡೆಕೋಸು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಇದಿಷ್ಟು ತರಕಾರಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಹಸಿ ಬಟಾಣಿ ಇರಲಿಲ್ಲ, ಸೊ ಅದಕ್ಕೆ ನಾನಿಲ್ಲಿ ಕಡಲೆಬೀಜ ತೊಗೊಂಡಿದ್ದೀನಿ, ಅದು ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಬಿಸಿಬೇಳೆಭಾತ್ ಪೌಡರು ಮನೇಲೇ ಮಾಡಿರೋದು. ಅದಾದಮೇಲೆ ಇಂಗು ಮತ್ತು ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಯಾಕಂದರೆ ಓಟ್ಸು ಬೇಗ ಬೆಂದ್ಬಿಡತ್ತೆ, ತೊಗರಿಬೇಳೆ ನೆನೆಸಿಟ್ರೆ ಬೇಗ ಬೇಯುತ್ತೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಯಾವ ಥರ ಮಾಡೋದು ಅಂತ ಬನ್ನಿ ನೋಡ್ಕೊಂಬರೋಣ. ಸೊ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು, ಇದು 1 ಪಾಟ್ ರೆಸಿಪಿ ಥರ. ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಹಾಕ್ಬೋದು, ತುಪ್ಪನೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ತುಪ್ಪದಿಂದ ಬೆನಿಫಿಟ್ಸ್ ಗೊತ್ತಲ್ಲ, ಜಾಸ್ತಿ ಇದೆ. ಬೋನ್ಸ್ಗೆಲ್ಲ ತುಂಬ ಸ್ಟ್ರೆಂತ್ ಬರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಆದಷ್ಟು ಡಯಾಬಿಟಿಕ್ ಅವರು ತುಪ್ಪನ ತಿಂದರೆ ತುಂಬ ಒಳ್ಳೆಯದು. ಇಲ್ಲೊಂದು ನಾನು 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಚಿಟ್ಟ ಅನ್ನಬೇಕು. ಸೊ ಈಗ ಕಡಲೆಬೀಜ ಹಾಕ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಈಗ ಈರುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಸೊ ಈ ಟೈಮಲ್ಲಿ ಸ್ವಲ್ಪ ನಾನು ಹಿಂಗನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನೊಂದು 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಟೊಮೊಟೊ ಫ್ರೈ ಆಗೋವರೆಗೂ ಉಟ್ಕೊಳ್ಬೇಕು. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಬೇಯಬೇಕಂದ್ರೆ ಸ್ವಲ್ಪ ಫಸ್ಟೇ ಉಪ್ಪು ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಸೊ ಇವಾಗ ಇದು ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ. ಈಗ ತರಕಾರಿ ಎಲ್ಲನೂ ಒಂದೇ ಸಲ ಆ್ಯಡ್ ಮಾಡ್ಕೊಳ್ಳೋಣ.
ಈಗ ನೋಡಿ ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಆಯಿತು. ಯಾಕಂದರೆ ಇದು 2 ವಿಷಲ್ವರೆಗೂ ಕೂಗಿಸ್ಬೇಕಾಗುತ್ತೆ, ತರಕಾರಿ ಬೇಯಬೇಕಲ್ವ. ಸೊ ಅದರಿಂದ ಒಂಚೂರು ಎಣ್ಣೆನಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲಿ ನಾನು ಹುಳ್ಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ನಾನು ಈ ಟೈಮಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಒಂದು 2 ನಿಮಿಷ ಫ್ರೈ ಆದಮೇಲೆ ಸೊ ಈಗ ತರಕಾರಿ ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಒಂದು ಸುತ್ತು ಫ್ರೈ ಮಾಡ್ಕೊಳ್ಳೋದು. ಸೊ ಇದು ಫ್ರೈ ಆಗಿದೆ. ಈಗ ನೆನೆಸಿಟ್ಕೊಂಡಿರೋದು ಬೇಳೆನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಒಂದು 2-3 ಥರ ದಾಲ್ನ ಆ್ಯಡ್ ಮಾಡ್ಕೊಬೋದು. ಹೆಸರುಬೇಳೆ, ತೊಗರಿಬೇಳೆ, ಮೈಸೂರು ಬೇಳೆ. ನಾನು ಬರೀ ಪ್ಲೇನು ತೊಗರಿಬೇಳೆ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೊಂದು 2 ನಿಮಿಷ ಕುದಿ ಬಂದಮೇಲೆ ಓಟ್ಸ್ ಹಾಕೋದು. ಸೊ ಇದು ನೋಡಿ ಇದಾಗಿದೆ. ಒಂದು 3-4 ನಿಮಿಷನೇ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿನೂ ಆಲ್ಮೋಸ್ಟ್ ಬೆಂದಿದೆ. ಸೊ ಈ ಟೈಮಲ್ಲಿ ಓಟ್ಸ್ ಹಾಕ್ಕೊಳ್ಳೋದು. ನಾನಿಲ್ಲಿ 1 ಬಟ್ಲು ತೊಗೊಂಡಿದ್ದೀನಿ ಓಟ್ಸು, ಇಬ್ರಿಗಾಗೋಷ್ಟು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1 ಬಟ್ಲಿಗೆ ನೀವು 2 ಬಟ್ಲು ಅಥವಾ 2.5 ಬಟ್ಲು ನೀರು ಹಾಕ್ಕೊಳ್ಳೋದು. ತೀರಾ ಗಟ್ಟಿ ಬೇಕಂತ ಹೇಳಿದ್ರೆ 2 ಸಾಕಾಗುತ್ತೆ. ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಓಟ್ಸ್ ಬೇಗನೆ ಗಟ್ಟಿ ಆಗಿಬಿಡತ್ತೆ. ಸೊ ಅದರಿಂದ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಆಮೇಲೆ ಸೆಟ್ ಆದಮೇಲೆ ಅದು ತುಂಬ ಗಟ್ಟಿ ಆಗುತ್ತೆ. ಸೊ ಈ ಟೈಮಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಳೋದು. ಸೊ ನನಗೆ ಅಂದಾಜು ಗೊತ್ತಾಗುತ್ತೆ ಎಷ್ಟು ಹಾಕ್ಕೊಳ್ಳೋದು ಅಂತ. ಇದಿಷ್ಟು ನೀರು ಸಾಕಾಗುತ್ತೆ. ಸ್ವಲ್ಪ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನು ಒಂದು 2 ವಿಜಿಲ್ ಕುಗ್ಸಿದ್ಮೇಲೆ ಸಿಗ್ತೀನಿ ರೀ. ಸೊ ಈ ಟೈಮಲ್ಲಿ ಉಪ್ಪೇನಾದರೂ ಬೇಕಂದರೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಸೊ ಕರೆಕ್ಟಾಗಿತ್ತು. ಸೊ ನಾನಿವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ಡು. ಸೊ ಒಂದು 2 ವಿಜಿಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಇದು ಫೈನಲಾಗಿ ರೆಡಿಯಾಗಿದೆ. ಬನ್ನಿ ನೋಡೋಣ ಯಾವ ಥರ ಆಗಿದೆ ಅಂತ. ಮೀನು ಎಲ್ಲ ಕರೆಕ್ಟಾಗಿದೆ. ಸೊ ಇದನ್ನು ಸರ್ವ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಇದ್ರ ಮೇಲೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಡಯೆಟ್ ಮಾಡೋರು ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಡಯಾಬಿಟಿಕ್ ಪೇಷಂಟು ಎಲ್ಲರೂ ಊಟ ಮಾಡ್ಬೋದು. ಪರ್ಟಿಕ್ಯುಲರಾಗಿ ಅಂತ ಏನಿಲ್ಲ. ಬಟ್ ಡಯೆಟ್ ಅವ್ರಿಗೆ, ಡಯಾಬಿಟಿಕ್ಕು, ರೈಸ್ ತಿನ್ನಲ್ಲ ಅನ್ನೋರಿಗೆ ಈ ಥರ ರೆಸಿಪಿ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಬರೀ ಇದೇ ಅಲ್ಲ, ಕೆಲವೊಂದು ರೆಸಿಪಿಗಳಿದೆ. ಸೊ ನಾನು ನೆಕ್ಸ್ಟು ಹೋಗ್ತಾ ಅದೆಲ್ಲ ನಾನು ತೋರಿಸ್ತೀನಿ. ಯಾವ ಥರ ಉಪ್ಮಾ, ಪೊಂಗಲ್ಲು, ಕಿಚಡಿ ಆ ಥರ ಎಲ್ಲ ಮಾಡ್ಬೋದು. ಸೊ ಫೈನಲ್ ಆಗಿ ಕಿಚಡಿ ಅಂದರೆ ಬಿಸಿಬೇಳೆಬಾತ್ ಈ ಥರ ರೆಡಿಯಾಗಿದೆ. ಸೊ ನೋಡ್ಕೊಂಡು ಬಂದ್ರಿ ಅಲ್ವಾ ರೆಸಿಪಿ ಯಾವ ಥರ ಇತ್ತು ಅಂತ. ಸೊ ಈ ವಿಡಿಯೋನ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.